ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವತ್ತಪ್ಪ. ತುಂಬ ಚೆನ್ನಾಗಿ ಬಂದಿದೆ, ನಿಜವಾಗಿ ತುಂಬ ಖುಷಿ ಆಯಿತು. ಟೀಸರ್ ನೋಡಿದ್ರೆ ಐ ಫೀಲ್ ಲೈಕ್ ಗೋಯಿಂಗ್ ವಾಚಿಂಗ್ ದ ಮೂವಿ. ಡೆಫಿನೆಟ್ಲಿ ನಾನು ಬಂದು ತುಂಬ ನೋಡ್ತೀನಿ. ದಯವಿಟ್ಟು ರಿಲೀಸ್ ಆಗಕ್ಕೆ ನನ್ನ ಕರೆಗೆ ಎಲ್ಲರೂ ಹೋಗಿ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೆಕೆಂಡ್ ಮೂವಿಯಲ್ಲಿ ಕೂಡ ನೀವು ಪಂಚ ಭಾಷೆಯಲ್ಲಿ ರಿಲೀಸ್ ಮಾಡ್ತಿದ್ರಿ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ತಂದೆಯವರ ಹೆಸರು ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡಿ, ಅದು ನಂತರ ಪ್ರಶ್ನೆ. ಆ ಸಪೋರ್ಟ್ ತಗೊಳ್ಳದೆ ನೀವು ನಿಮ್ಮ ಪ್ರತಿಭೆಯಿಂದ ಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ, ಅದು ನಿಜವಾದ ದೊಡ್ಡ ವಿಷಯ. ಹಾಗಾಗಿ ನಿಮಗೆ ಸಕ್ಸಸ್ ಸಿಗಲಿ ಅಂತ ಹಾಗೆ ಹಾರೈಸ್ತೀನಿ. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ನಮ್ಮ ಜನ ಒಂದು ತುಣುಕನ್ನು ಮಾತ್ರ ನೋಡಿದರೆ ಫುಲ್ ಫಿಲ್ಮ್ ಅನ್ನ ಯಾಕೆ ನೋಡ್ಬೇಕು ಅಂತ ಹೇಳ್ತೀವಿ ನಮ್ಮ ಜನರಿಗೆ. ನಮಸ್ತೆ ಎಲ್ರಿಗೂ. ಇಷ್ಟ ಆಯ್ತಾ ಟೀಸರು? ಮೊದಲನೇದಾಗಿ ಇಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ ಇಷ್ಟು ಅಬ್ಬರದಿಂದ ಈ ಕಾರ್ಯಕ್ರಮನ ಮಾಡ್ತಿರೋದು ನೋಡಿ. ಹೀಗೆ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮ ನಿದ್ರಾಗೆ ನೆಕ್ಸ್ಟ್ ತಂಡದ ಮೇಲೆ ಇಡ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಭುವನೇಶ್ವರಿ, ಜೈ ಕನ್ನಡ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೊದಲಾಗಿ ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸುವ ನೀವು ನಮ್ಮ ಜನತೆಗೆ ಏನ್ ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಈ ಆಪರ್ಚುನಿಟಿ ಕೊಡೋಕ್ಕೆ, ಇಲ್ಲಿ ಬಂದು ನಮ್ಮ ಫಿಲ್ಮ್ನ ಪ್ರಮೋಟ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನಾನು ಹೋಪ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ. ನಾನು ಬೆಳೆದಿದ್ದು ಎಲ್ಲ ಅಬುದಾಬಿಯಲ್ಲಿ. ಸೊ ನಾನು ಕನ್ನಡ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದರೆ ಸಾರಿ, ಕ್ಷಮಿಸ್ಬಿಡಿ. ನನ್ನ ಚಿಕ್ಕ ವಯಸ್ಸಿನ ಆಸೆ ಇದೆ ಆಕ್ಟರ್ ಆಗ್ಬೇಕಂತ. ಕನ್ನಡ ಇಂಡಸ್ಟ್ರಿ ಥ್ರೂ ನನಗೆ ಈ ಆಪರ್ಚುನಿಟಿ ಸಿಗ್ತಿದೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಐ ಹೋಪ್ ಈ ಫಿಲ್ಮ್ ರಿಲೀಸ್ ಆಗ್ಬೇಕಾದ್ರೆ ಎಲ್ಲರೂ ಥಿಯೇಟರ್ ಬಂದು ನೋಡ್ತೀರಾ. ಥ್ಯಾಂಕ್ ಯು. ಚಪ್ಪಾಳೆ ತಟ್ರಿ. ಒಂದು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನೊಂದು ವಿಷಯ, ಓದಿದ್ದೆಲ್ಲ ಅಬುದಾಬಿಯಲ್ಲಿ, ಇಲ್ಲಿ ಕನ್ನಡ ಇಷ್ಟು ಸಕಲ ಮಾತಾಡ್ತೀರ ಮೇಡಮ್. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಬೆಬೆಬೆ ಅಂತಾರೆ ಈಗ ಜನ. ಅಂಥದ್ರಲ್ಲಿ ಅಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡ್ತಾ ಇದ್ರಿ. ವೆರಿ ನೈಸ್. ಆ ಭುವನೇಶ್ವರಿ ನಿಮ್ಮ ನಾಯಕನಿಗಾಗಿ ಆಶೀರ್ವಾದ ನಿಮ್ಗೆ ಮಾಡೇ ಮಾಡ್ತಾರೆ, ಸಂಶಯನೇ ಬೇಡ. ಈಗ ಜಯರಾಮ್ ಸರ್ ಬಗ್ಗೆ ಬರ್ತೀನಿ. ಇವರು ಆಕ್ಚುಲಿ ಸಿನಿಮಾ ರಂಗಕ್ಕೆ ಹೊಸವರು. ನಮ್ಮ ಜಯರಾಮ್ ಸರ್ IT ಸೆಕ್ಟರ್ ಇದ್ದಂಥವ್ರು. ನಾನು ಆಗಲೇ ಅಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿದೆ, ಜಯರಾಮ್ ಅವರು ಯಶಸ್ಸಿನ ಕೊಟ್ಟು ನಾನು ಕಟ್ಕೊಂಡಂಗೆ. ಯಾಕೆ ಅದನ್ನ ಹೇಳ್ತೀನಿ, ಇವರು ಮದುವೆನೂ ಕೂಡ ನಾನು ಆಂಕರಿಂಗ್ ಮಾಡಿದ್ದೀನಿ ಸುಮಾರು ವರ್ಷಗಳ ಹಿಂದೆ. ತುಂಬಾ ಕಷ್ಟಪಟ್ಟು ಬೆಳೆದು ಒಂದು ಸಿನಿಮಾ ತಂಗಿ ಲೆವೆಲಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಕಾರಣ ಹೇಳ್ತೀನಿ, ಅವ್ರ ತಂದೆ ತಾಯಿ ಮೇಲೆ ಇಟ್ಟಿರಂತ ಅಪಾರವಾದ ಗೌರವ ಸರ್. ಎಲ್ಲರೂ ಇಟ್ಟಿರ್ತಾರೆ ಅವ್ರ ತಂದೆ ತಾಯಿ ಮೇಲೆ, ಇಲ್ಲ ಅಂತ ಅಲ್ಲ. ನೀವು ಎಲ್ರಿಗಿಂತ ಒಂದು ಮಟ್ಟದಲ್ಲಿ ಜಾಸ್ತಿ ಗೊಳಿಸ್ಕೊಂಡಿದ್ದೀರಿ. ನಟರಾಜ್, ನನ್ನ ಬಗ್ಗೆ ಅಷ್ಟೊಂದು ವಿವರವಾಗಿ ಎಲ್ರಿಗೂ ಹೇಳಿದ್ರಿ. ನೀವೊಂದು ಮಾತು ಹೇಳಿದ್ರಿ, ತಂದೆ ತಾಯಿ ಬಗ್ಗೆ ಗೌರವ ಇಟ್ಕೊಂಡು ಬರೋದನ್ನೋದು ನನಗೊಬ್ಬನಿಗೆ ಅಲ್ಲ, ಪ್ರತಿಯೊಬ್ಬರು ಮಾಡಬೇಕಾದ್ರೆ. ಅದೇನಾಗುತ್ತೆ, ಜನರಲ್ಲಿ ಹುಡುಗರು ಬೆಳೀತಾ ಆ ಒಂದು ಹಂತ ದಾಟಿದ ಮೇಲೆ ತಂದೆ ತಾಯಿ ಬಗ್ಗೆ ಗೌರವ ಕೊಡೋದನ್ನೇ ಮರ್ತು ಬಿಡ್ತಾರೆ. ಅದು ಯಾವತ್ತಿಗೂ ಮರಿಬಾರ್ದು. ಅವ್ರಗಳಲ್ಲಿ ತಪ್ಪುಗಳನ್ನ ಹುಡುಕೋದಿರುತ್ತಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಯಾರು ಮಾಡಬಾರ್ದು. ಅವ್ರು ತಪ್ಪು ಮಾಡಿದ್ರು ಸರಿನೇ, ಏನೇ ಮಾಡಿದ್ರು ಸರಿನೇ, ಅವ್ರು ನಿಮ್ಮನ್ನ ಹುಟ್ಟಿಸಿದವರು ತಂದೆ ತಾಯಿ ನಿಮ್ಮನ್ನೆಲ್ಲ ಬೆಳೆಸ್ತಾರೆ. ಅದನ್ನ ಕಾಪಾಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ. ದಟ್ ಇಸ್ ಡೆಫಿನೆಟ್ ಇದೆ. ಅದು ನಾನ್ ಕಂಡಿಟ್ಕೊಂಡಿರೋದು. ನನ್ನ ಜೊತೆಗೆ ಇದ್ರು ಇಲ್ಲೇ ಇದ್ರು ಅವ್ರ ಮೇಲಿಂದಾನು ನಾನು ಯಾವಾಗ ಹರಿಸ್ತಾರೆ ಅಂತ ನಂಬೋದು ನಾನು. ಅದಂತೂ ನಿಜನೇ. ಮೊದಲನೇದಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇರೋದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಒಬ್ಬ ಕನ್ನಡಿಗನಾಗಿ ಇಷ್ಟು ಜನ ನಮ್ಮ ರಾಜ್ಯೋತ್ಸವನ ನವೆಂಬರ್ ತಿಂಗಳು ಮುಗಿದ ಮೇಲೂ ಇನ್ನೂ ಡಿಸೆಂಬರ್ ಅಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಅಮೇಸಿಂಗ್. ಆಕ್ಚುಲಿ ಬಹಳ ಒಳ್ಳೇದು. ಆಮೇಲೆ ಪ್ರವೀಣ್ ಅಣ್ಣವರಾಗ್ಲಿ, ಆಮೇಲೆ ಮಹೇಶ್ ಗೌಡ್ರು ಬಹಳ ಗ್ರ್ಯಾಂಡ್ ಆಗಿ ಮಾಡಿದಿರಿ ಸರ್. ಬಹಳ ಚೆನ್ನಾಗಿದೆ ಫಂಕ್ಷನ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಬರೋಕ್ ಮುಂಚೆ ಬಹಳ ಚೆನ್ನಾಗಿ ಮಾಡಿದ್ದೀರಾ. ನಿಮ್ ತಂಡಕ್ಕೆ ಒಳ್ಳೇದಾಗ್ಲಿ. ಆಮೇಲೆ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನಟರಾಜ್ ಹೇಳಿದಾಗೆ ನಾನು ಚಾರ್ಟರ್ಡ್ ಅಕೌಂಟೆಂಟು, ನನ್ನ ಪ್ರೊಫೆಷನ್ನೇ ಬೇರೆ. ನನ್ನೊಂದು ಕನ್ಸಲ್ಟಿಂಗ್ ಕಂಪ್ನಿ, IT ಕಂಪ್ನಿ ಎಲ್ಲ ಇದೆ. ಬಟ್ ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಕತೆ ಅಂತ ಬಂದಾಗ ಇವ್ರುಗಳಿಗೆ ಒಳ್ಳೆ ಪ್ರೊಡ್ಯೂಸರ್ಗಳು ಸಿಗದೆ ಇರೋ ಟೈಮ್ನಲ್ಲಿ ಯಾಕೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಬಹಳ ಚೆನ್ನಾಗಿ ಮಾಡಿದ್ದಾನೆ ಪ್ರವೀರು. ಪ್ರವೀಣ್ ಇದಾರೆ ಅಂತ ಹೇಳೋದಲ್ಲ, ಬಟ್ ಹಿ ಇಸ್ ಅಮೇಸಿಂಗ್ ಆಕ್ಟರ್. ಪ್ಲಸ್ ರಿಷಿಕಾನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶೈನ್ ಶೆಟ್ಟಿ ಅವ್ರು ಆಕ್ಟ್ ಮಾಡಿದ್ದಾರೆ. ಸುಧಾರಾಣಿ ಮೇಡಮ್ ಇದ್ದಾರೆ. ಶ್ರುತಿ ಹರಿಹರನ್ ಅವ್ರು ಆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳನ್ನ ಹಾಕೊಂಡು ಒಳ್ಳೆ ಕಥೆನ ಡೆವಲಪ್ ಮಾಡಿದ್ದಾರೆ. ಸೊ ಹಂಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಈ ಪ್ರೊಡಕ್ಷನ್ ಇಳಿದಿರೋದು ಅಷ್ಟೇನೆ.
ಡೆಫಿನೆಟ್ಲಿ ಮೂವಿ ಚೆನ್ನಾಗಿ ಬಂದಿದೆ, ನೀವೆಲ್ಲರೂ ಇಷ್ಟಪಡ್ತೀರಾ. ಇಷ್ಟರಲ್ಲಿ ನಮ್ದೊಂದು ರ್ಯಾಪ್ ಸಾಂಗ್, ಕನ್ನಡ ರ್ಯಾಪ್ ಸಾಂಗು ಬರುತ್ತೆ, ಅದನ್ನು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಬಹಳ ಚೆನ್ನಾಗಿ ಬಂದಿದೆ ಆಲ್ರೆಡಿ. ಈಗ ನಾವು ಪ್ಲೇ ಮಾಡಂಗಿಲ್ಲ, ಆಫ್ಟರ್ ಮೇ ಬಿ ಅದು ರಿಲೀಸ್ ಆದ್ಮೇಲೆ ಮಾಡಬೇಕು, ಈಗ ಮಾಡಂಗಿಲ್ಲ, ಹಂಗಾಗಿದೆ. ಈ ಒಂದು ಜಾಗದಲ್ಲಿ ನಮ್ಮ ಮೂವಿ ಟೀಸರ್ ತೋರ್ಸೋದಕ್ಕೆ ಆಪರ್ಚುನಿಟಿ ಕೊಟ್ಟಿತ್ತು, ನನಗೆ ಬಹಳ ಖುಷಿ. ಮಹೇಶ್ ಅವರೇ ಒಳ್ಳೇದಾಗ್ಲಿ ನಮಗೆಲ್ಲಾನು. ಪ್ರವೀಣ್ ಥ್ಯಾಂಕ್ ಯು ಸೋ ಮಚ್. MLA ಸರ್ ಇದ್ದಾರೆ, ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದಿರಿ. ಇನ್ನೂ ಒಂದು 16 ಸಿನಿಮಾ ಮಾಡುವಂತ ಶಕ್ತಿಯನ್ನ ಭಗವಂತ ನಿಮಗೆ ಕೊಡ್ಲಿ ಅಂತೇಳಿ ಹಾರೈಸ್ತೀನಿ. ಪ್ರೊಡ್ಯೂಸರು ಅವರೆಲ್ಲ ಅವ್ರಿಗೆ ಉತ್ತಮವಾದಂಥ ಭವಿಷ್ಯ ಇರಲಿ. ಟೀಸರ್ ನಾನು ನೋಡಿದೆ, ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆ ಹೇಳೋಣ. ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಗೆದ್ರೆ ನಾವು ಗೆದ್ದಾಗೆ, ಕನ್ನಡ ಗೆದ್ದಾಗೆ. ಆದ್ರಿಂದ ಕನ್ನಡ ಸಿನಿಮಾದವ್ರಿಗೆ ಹೆಚ್ಚು ಪ್ರೋತ್ಸಾಹ ಮಾಡ. ಪ್ರವೀಣ್ ಶೆಟ್ಟರ್ ಮಗ ಅಂತಲ್ಲ, ಪಾಪ ಅವರು ಕನ್ನಡದ ಹೋರಾಟಕ್ಕೆ ಅವ್ರ ಮಗನ ಸಿನಿಮಾ ನೋಡಿ ಅಂತ ಕೂಡ ಹೇಳಿಲ್ಲ ಅವರು. ಆದ್ರಿಂದ ಎಲ್ಲರ ಪರವಾಗಿ ಅವ್ರಿಗೊಂದು ಜೋರಾದ ಚಪ್ಪಾಳೆ ಅಭಿನಂದನೆ ಹೇಳಿ ಕನ್ನಡ ಸಿನಿಮಾವನ್ನ ಮತ್ತು ಅವರ ಸಿನಿಮಾವನ್ನ ನಾವೆಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡೋಣ, OTT ಅಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡೋಣ. ಅವ್ರಿಗೆ ಅಭಿನಂದನೆ ಹೇಳ್ತಾ